ಗ್ರಾಮಾಭಿವೃದ್ಧಿ ಟ್ರಸ್ಟ್ ಮತ್ತು ಜನಜಾಗೃತಿ ವೇದಿಕೆಯ ಈ ಒಂದು ಮಧ್ಯವರ್ಧನ ಶಿಬಿರದ ಪೂರ್ವಭಾವಿ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಶೋಕ್ ರವರೇ, ಅದೇ ರೀತಿಯಲ್ಲಿ ನಮ್ಮ ಜಿಲ್ಲೆಯ ನಿರ್ಗಮಿತ ನಿರ್ದೇಶಕರು ಹಾಗೂ ನಮ್ಮ ಆತ್ಮೀಯರು 2 ವರ್ಷಗಳಿಂದ ಅಣ್ಣ ತಮ್ಮಂದರ ರೀತಿಯಲ್ಲಿ ನಾವೆಲ್ಲ ಕೂಡ ಇಡೀ ಜಿಲ್ಲೆಯ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಿ ನಮಗೆ ಒಳ್ಳೆ ಸಹಕಾರ ನೀಡಿದಂತಹ ಪದ್ಮಯ್ಯ ಸರ್ ಅವರೇ, ಅದೇ ರೀತಿಯಲ್ಲಿ ನಮ್ಮ ಈಗ ತಾನೇ ಮೇಡಮ್ ಅವರು ಒಂದು ಸ್ಥಳವಾಗಾದರೂ ಕೂಡ ಆಗಮಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರು ಹಾಗೂ ನಮ್ಮ ತಾಲೂಕಿನ ಭೂ ಅಭಿವೃದ್ಧಿ ಲ್ಯಾಂಡ್ ಗ್ರಾಂಟ್ ಕಮಿಟಿ ಸದಸ್ಯರು ಆದಂತಹ ನೀಲಾ ಸೋಮಶೇಖರ್ ಅವರೇ, ಅದೇ ರೀತಿಯಲ್ಲಿ ಈ ಸಮಿತಿಯ ಉಪಾಧ್ಯಕ್ಷರು ಆದಂತಹ ಅಪ್ಪಾಜಿ ಗೌಡ್ರೆ, ಮತ್ತೆ ನಮ್ಮ ಕನ್ನಡ ರಕ್ಷಣಾ ವೇದಿಕೆ ಅಧ್ಯಕ್ಷರು ಹಾಗೂ ಈ ಸಮಿತಿಯ ಉಪಾಧ್ಯಕ್ಷರಾದಂತಹ ನಮ್ಮ ಸ್ನೇಹಿತರು ಆದಂತಹ ಹುಸೇನ್ ಅವರೇ, ನಮ್ಮ ಪತ್ರಕರ್ತರ ಸಂಘದ ಅಧ್ಯಕ್ಷರು ಹಾಗೂ ನಮ್ಮ ಸ್ನೇಹಿತರು ಆದಂತಹ ಜಮನಹಳ್ಳಿ ಕೃಷ್ಣಣ್ಣವರೇ, ಅದೇ ರೀತಿಯಲ್ಲಿ ನಮ್ಮ ಹಿರಿಯರು ರಾಮಚಂದ್ರಪ್ಪನವರು, ಎಲ್ಲ ಸಮಾಜ ಕಾರ್ಯಕ್ರಮಗಳಲ್ಲಿ ನಾನು ಮುಂದುವರಿತಿರ್ತಕ್ಕಂಥ ಹಿರಿಯರು ಆದಂತಹ ರಾಮಚಂದ್ರಪ್ಪನವರೇ, ಹಾಗೂ ಯುವಕರು ಒಳ್ಳೆ ಆಕ್ಟಿವ್ ಆಗಿ ಈಗ ಏನಾದರೂ ನಮ್ಮ ನಗರಸಭೆಯಲ್ಲಿ ಒಂದಷ್ಟು ಯುವಕರಲ್ಲಿ ಆಕ್ಟಿವ್ ಆಗಿರ್ತಕ್ಕಂಥ ಯುವಕ ಅಂತಂದ್ರೆ ಜಬೀವುಲ್ಲಾ ಅವರೇ, ಅದೇ ರೀತಿಯಲ್ಲಿ ನಮ್ಮ PLD ಬ್ಯಾಂಕ್ನ ಉಪಾಧ್ಯಕ್ಷರು ಯುವಕರು ಆದಂತ ಮಂಜೂರವರೇ, ಮಂಡಿಕಲ್ ಮಂಜೂರವರೇ, ನಮ್ಮ ಜನಜಾಗೃತಿ ವೇದಿಕೆ ಸದಸ್ಯರು, ನಮ್ಮ ಸೋದರ ಸಮಾನರಾದಂತಹ ವಿಶ್ವನಾಥ್ ಅವರೇ, ನಮ್ಮ ಸಂತೋಷ್ ಅವರೇ ಮತ್ತು ನಮ್ಮ ಧರ್ಮ ಅವರೇ, ಹಾಗೂ ಈ ತಾಲೂಕಿನ ಯಾವುದೇ ಒಂದು ಕಾರ್ಯಕ್ರಮ ತಂದೆ ಇದ್ರೆ ಮನೆ ನಡೆಯಲ್ಲ, ತಾಯಿ ಬಹಳ ಮುಖ್ಯ. ಅಧ್ಯಕ್ಷರು ಅಥವಾ ಇನ್ನೊಬ್ರು ಇರೋದು ಬೇರೆ, ಆದ್ರೆ ಆ ತಾಯಿ ಸ್ಥಾನವನ್ನ ಅಲಂಕರಿಸಿರ್ತಕ್ಕಂಥ ನಮ್ಮ ಈ ಕಚೇರಿಯ ಯೋಜನಾ ಕಚೇರಿಯ PO ಸರ್ ಹರೀಶ್ ಸರ್ ಅವರೇ, ಈ ಎಲ್ಲ ಇಷ್ಟೊತ್ತು ನಮ್ಗೆ ನಾನು ಮೊದಲನೇದಾಗಿ ಹೇಳ್ಬೇಕಾಯ್ತು, ಆದ್ರೆ ನಾನು ಲಾಸ್ಟ್ ಅಲ್ಲಿ ಹೇಳ್ಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡೆ. ಯಾಕೆಂತಂದ್ರೆ ಬಹಳ ಹೊತ್ತು ಮಾಡಿದ್ದಾರೆ. ನಮ್ಮ ಇದು ಏನು ಬೆಂಗಳೂರು ಪ್ರಾದೇಶಿಕ ಕಚೇರಿಯ ಈ ಜನಜಾಗೃತಿ ವೇದಿಕೆಯ ಯೋಜನಾಧಿಕಾರಿಗಳಾದಂತಹ ತಿಮ್ಮಯ್ಯ ಸರ್ ಅವರೇ, ಎಲ್ಲ ಮಹಾದಾನಿಗಳೇ. ಯಾಕಂತಂದ್ರೆ ನೀವೆಲ್ಲ ಕೂಡ ದಾನಿಗಳು. ಈಗಾಗಲೇ ಪದ್ಮಯ್ಯ ಸರ್ ಹೇಳಿದ್ರು, ದಾನ ನಾವು ಎಲ್ಲದಕ್ಕಿಂತ ಮಿಗಿಲಾದ್ದು. ಯಾಕೆಂತಂದ್ರೆ ಸಮಾಜದಲ್ಲಿ ಒಬ್ಬರು ಕೊಟ್ಟಿದ್ದು ನಮಗ್ ಪುಣ್ಯ ಅಲ್ವಾ, ನಾವು ತಿಂದಿದ್ದು ಅದು ಲೆಕ್ಕಕ್ಕಿಲ್ಲ. ಹುಟ್ಟಿದೀವಿ, ಸಾಯ್ತೀವಿ, ಆದ್ರೆ ಸಾಯಕ್ಕೆ ಮೊದಲು ನಾವು ಏನ್ ಮಾಡಿರ್ತೀವಿ ದಾನ ಧರ್ಮ ನಮ್ ಹಿಂದೆ ಬರ್ತದೆ. ಹೇಳ್ತಾ ಇದ್ರು ಯಾರಾದ್ರೂ ಸತ್ತೋದಾಗ ಹೇಳ್ತಾರೆ, ಪುಣ್ಯಾತ್ಮ ಅವನು ಒಂದಷ್ಟು ದಾನ ಧರ್ಮ ಮಾಡ್ತಾ ಇದ್ರು ಅಂತ ಹೇಳ್ತೀವಿ, ಹೌದಲ್ವೋ? ಆದ್ರೆ ಒಳ್ಳೆ ಸಾಹುಕಾರ ಸತ್ತಿದ್ರು ಕೂಡ ಅಯ್ಯೋ ಏನ್ ಪ್ರಶಸ್ತಿ ಏನ್ ದುಡ್ಡು ತೆಗೆದುಕೊಂಡೆ ಏನ್ ಪ್ರಯೋಜನ ಅಂತ ಹೇಳ್ತೀವಿ, ಹೌದಲ್ವಾ? ಸತ್ತಾಗ ಅವನ ಇದನ್ನ ಎಲ್ಲರೂ ಕೂಡ ನೆನ್ಸ್ಕೊಳ್ತಾರೆ. ಆ ರೀತಿಯಲ್ಲಿ ನಮ್ಮ ಹಿಂದೆ ಬರ್ತಕ್ಕಂಥದ್ದು ಆ ಪುಣ್ಯ. ನಾನೊಂದು ಸಣ್ಣ ಉದಾಹರಣೆ ಹೇಳಕ್ ಇಚ್ಛಪಡ್ತೇನೆ. ಆ ಯೂಟ್ಯೂಬ್ ಅಲ್ಲೂ ಬಂದಿತ್ತು, ಒಂದ್ ಸ್ವಲ್ಪ ಪೇಪರ್ ಅಲ್ಲೂ ಬಂದಿತ್ತು. ಒಬ್ಬ ಇಂಡಸ್ಟ್ರಿಯಲಿಸ್ಟು ಬಹಳ ಒಳ್ಳೆ ಕೆಲಸ ಮಾಡಿ ಒಂದು ಇಂಡಸ್ಟ್ರಿ ಮಾಡ್ತಾನೆ, ಬೇಕಾದಷ್ಟು ಸಂಪಾದನೆ ಮಾಡ್ತಾನೆ. ಆ ಏನು ಸಂಬಳ ಕೊಡ್ಬೇಕಾಯ್ತು ಅವ್ರಿಗೆ ಅದಕ್ಕಿಂತ ಜಾಸ್ತಿಯಾಗಿ ಬೋನಸ್ ಕೂಡ ಕೊಡ್ತಾನೆ. ಆದ್ರೂ ಕೂಡ ಆ ಒಳ್ಳೆ ಗುಣ ಇದ್ದುದ್ರಿಂದ ಬಹಳಷ್ಟು ಲಾಭ ಬರ್ತದೆ, ಸಿಕ್ಕಾಪಟ್ಟೆ ಲಾಭ. ಏನ್ ಮಾಡೋದು ಅಂತ ಯೋಚನೆ ಮಾಡ್ತಾನೆ. ಒಂದ್ಸತಿ ಆತನಿಗೆ ಏನು ಇದನ್ನೆಲ್ಲ ಏನ್ ಮಾಡೋದು ಅಂತ ಆತ ಎಲ್ಲ ಸ್ಟಾಫ್ ಕರೆದಿದ್ದೇನೆ, ಎಲ್ಲ ಎಂಪ್ಲಾಯೀಸ್ ಕರೆದಿದ್ದೇನೆ. ಈ ದುಡ್ಡೆಲ್ಲ ನಾನು ಸಂಪಾದನೆ ಮಾಡಿದ್ದೀನಿ, ಇದನ್ನ ನಾನು ನನ್ನ ಜೊತೆನೆ ಕರ್ಕೊಂಡು ತಗೊಂಡೋಗ್ಬೇಕು ಹೆಂಗೆ ಅಂತ ಕೇಳ್ತಾರಂತೆ. ಎಲ್ರಿಗೂ ಏನಪ್ಪಾ ನಮ್ಮ ಯಜಮಾನ್ರಿಗೆ ಏನ್ ಹೇಳೋದು, ಸತ್ತೋದ ಮೇಲೆ ಯಾರು ಏನ್ ಎತ್ಕೊಂಡು ಹೋಗೋಕ್ಕಾಗಲ್ಲ, ಯಾವುದು ಶಾಶ್ವತ ಅಲ್ಲ, ಸತ್ತೋದ ಮೇಲೆ ಯಾವುದು ತಗೊಂಡು ಹೋಗೋಕ್ಕಾಗಲ್ಲ ಅಂತ ಯೋಚನೆ ಮಾಡ್ತಾರೆ. ಏನ್ ಹೇಳೋದು ಯಜಮಾನ್ರಿಗೆ ಹೇಳಿದ್ರೆ ಏನ್ ಅಂದ್ಕೊಳ್ತಾರೋ, ಇದು ಹೇಳಿದ್ರೆ ಕೋಪ ಮಾಡ್ಕೊಳ್ತಾರೇನೋ ಅಂತ ಎಲ್ರಿಗೂ ಅದಕ್ಕೆ ನಮ್ಮ ಜಮನಹಳ್ಳಿ ಕೃಷ್ಣಣ್ಣ ಅಂತವರು ಏನಾದ್ರೆ ಆಗ್ಲಿ ಹೇಳ್ಬೋಣ ಅಂತ ಹೇಳ್ಬಿಟ್ಟಿದ್ರೆ, ಸರ್ ನಾನು ಒಂದು ಹೇಳ್ತೀನಿ ಅಂತಂದ್ರಂತೆ, ಕೈ ಎತ್ತದ್ರಂತೆ. ಬಾ ಮುಂದ್ಗಡೆ, ಏನ್ ಹೇಳು ಅಂತಂದ್ರೆ, ಸರ್ ನೀವು ಸಿಂಗ್ಪುರಕ್ಕೆ ಹೋಗ್ತಿರಲ್ಲ ಸರ್, ಇದು ಇಂಡಿಯಾ ಬಿಟ್ಟು ಅಲ್ಲೇನ್ ಮಾಡ್ತೀರಿ ಅಂತ.
ಅಲ್ಲಿ ಬೇರೆ ರೂಪಾಯಿ ತಗೊಳ್ತೀನಿ ಅಂತಂದ್ರು. ಅಮೆರಿಕಾಗ ಹೋದ್ರೆ ಏನ್ ಮಾಡ್ತೀವಿ ಸರ್, ಡಾಲರ್ ತಗೊಳ್ತೀನಿ. ಸರ್ ಅಲ್ಲಿ ಕೂಡ ಚಲನವಾಗಿ ದುಡ್ಡಿದೆ, ಈ ದುಡ್ಡೆಲ್ಲ ತಗೊಂಡು ಹೋಗ್ಬೋದು. ಅದು ಏನು ಅಂತಂದ್ರೆ ಪುಣ್ಯ ಅಂತಂದ್ರೆ ನಾವು ಮಾಡಿರೋ ದಾನ ಧರ್ಮ ಅದು ನಿಮ್ ಜೊತೆ ಬರ್ತದೆ, ಅಲ್ಲ ಕರೆನ್ಸಿ ಅದಕ್ಕೆ ಖರ್ಚಾಗ್ತದೆ. ಆ ರೀತಿಯಲ್ಲಿ ನಾವು ಏನು ಇವತ್ತು ಮಾಡ್ತೀವಿ, ನಮ್ಮ ಸಮಾಜದಲ್ಲಿ ಕೆಲಸ ಮಾಡ್ತೀವಿ, ನಮ್ಮ ಸಮಾಜದಲ್ಲಿ ಒಂದಷ್ಟು ಸಮಾಜಕ್ಕೆ ಒಳ್ಳೇದು ಮಾಡ್ತೀವಿ, ಅದನ್ನ ನಮ್ಮ ಹಿಂದೆ ಬರ್ತದೆ. ಅದರಿಂದ ನಾವೆಲ್ಲರೂ ಕೂಡ ನಮ್ಮ ಕೈಯಲ್ಲಾದಷ್ಟು, ನಾನು ಹೇಳ್ತಕ್ಕಂಥದ್ದು ಯಾರೋ 10,000 ಹೇಳಿದ್ರು ನಾನು ಅಷ್ಟೇ ಹೇಳ್ಬೇಕೇನೋ, ಕಡಿಮೆ ಹೇಳಿದ್ರು ಅವಮಾನ ಅಂತೇನಿಲ್ಲ. ನಿಜವಾಗ್ಲೂ ಕೂಡ 1 ರೂಪಾಯಿ ಹಾಕಿದ್ರು ದಾನನೇ, 10 ರೂಪಾಯಿ ಹಾಕಿದ್ರು ದಾನನೇ, 10 ಲಕ್ಷ ಕೊಟ್ರು ದಾನನೇ. ದಾನ ಅದು ನೀವು ಮುನ್ಸಿದೆಯಲ್ಲ ಅದು ವಿಶಾಲ. ಅದರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ವೀರೇಂದ್ರ ಹೆಗ್ಗಡೆ ಅವ್ರ ಬಗ್ಗೆ ಈಗಾಗಲೇ ಬೇಕಾದಷ್ಟು ಮಾತಾಡಿದ್ದಾರೆ, ನಾವ್ ಯಾರು ಹೇಳೋಷ್ಟಿಲ್ಲ. ಯಾಕಂತಂದ್ರೆ ಒಂದು ಹೊತ್ತಿನ ಊಟದ್ದು ಲೆಕ್ಕ ಮಾಡಿದ್ರೆ ನಾವು ಇಂಥ ಮಧ್ಯವರ್ಜನ ಶಿಬಿರಗಳು 25ರಿಂದ 30 ನಡೆಸಬಹುದು ಒಂದು ದಿನದ ಖರ್ಚು. ಆದ್ರೆ ಅದು ಯಾಕೆ ನಾವೆಲ್ಲ ಸೇರ್ ಮಾಡ್ಬೇಕು ಅಂದ್ರೆ, ಪಬ್ಲಿಕ್ ಅಂತಂದ್ರೆ ಸಮಾಜದಲ್ಲಿ ಇರ್ತಕ್ಕಂಥ ನಾವೆಲ್ಲರೂ ಕೂಡ ಭಾಗವಹಿಸಬೇಕು. ಮುಂದೆ ನಾವು ಕೂಡ ಅವ್ರಿಗೆಲ್ಲ ಒಳ್ಳೆ ಇದು ಹೇಳ್ಬೇಕು, ಒಂದು ಇದರಿಂದ ಇದನ್ನು ಮಾಡ್ತಾರೆ. ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಹಾಲಿನ ಡೈರಿಗೆ ಹಿಡಿದು, ದೇವಸ್ಥಾನಕ್ಕೆ ಹಿಡಿದು, ದರ್ಗಾಗೆ ಹಿಡಿದು, ಒಂದು ಸಮುದಾಯ ಭವನಕ್ಕೆ ಹಿಡಿದು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರ. ಹಾಡು ಮುಟ್ಟುವುದು ಸೊಪ್ಪಿಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಸಹಾಯ ಪಡೆದೇ ಇರತಕ್ಕಂಥ ಸಮಸ್ಯೆ ಇಲ್ಲ ಅಂತಕ್ಕಂಥ ಮಾತನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕೆ ಅಂತಂದ್ರೆ ಇವತ್ತು ಗ್ರಾಮ ಸೇವಾ ಕೇಂದ್ರ ಮಾಡಿದ್ದಾರೆ. ನಾವೆಲ್ಲಾದ್ರೂ ಒಂದು ಪಾಣಿ ತಗೋಬೇಕಾದ್ರೆ 50 ರೂಪಾಯಿ ಆದ್ರೆ ಬೇರೆ ಸೆಂಟ್ರಲ್ಲಿ, DDP ಸೆಂಟ್ರಲ್ಲಿ ಪಂಚಾಯತಿಗೆ ಒಂದು ಸೇವಾ ಕೇಂದ್ರ ಇದೆ. ನಮ್ಮ ಏರಿಯಾದಲ್ಲಿ ಕೂಡ ಒಂದೊಂದು ಸೇವಾ ಕೇಂದ್ರ ಮಾಡಿದ್ದಾರೆ, ಟೌನ್ ಅಲ್ಲಿ ಕೂಡ. ಅಲ್ಲಿ ಹೋದ್ರೆ ನಮ್ ಕಡಿಮೆ ರೇಟಲ್ಲಿ, ಅಂದ್ರೆ ಪ್ರಿಂಟಿಂಗ್ ಏನು ಸರ್ಕಾರದ ಖರ್ಚೇನಿದೆ ಅದನ್ನ ಮಾತ್ರ ತಗೊಳ್ತಾರೆ. ಒಂದು ಆಧಾರ್ ಕಾರ್ಡ್ ಮಾಡ್ಬೇಕಾದ್ರೆ 50 ರೂಪಾಯಿ ಮಾಡ್ಕೊಡ್ತಾರೆ. ಒಂದು ರೇಷನ್ ಕಾರ್ಡ್ ಎಂಟ್ರಿ ಮಾಡ್ಬೇಕಾದ್ರೆ ಬರೀ 50 ರೂಪಾಯಿ ಮಾಡ್ಕೊಡ್ತಾರೆ. ಬೇರೆ ಕಡೆ ಹೋದ್ರೆ 300, 400 ಎಷ್ಟು ಬೇಕಾದ್ರೂ ತಗೊಳ್ತಾರೆ. ನಾವು ಎಷ್ಟು ಮಾಡಿದ್ರೆ ಅಷ್ಟು DDP ಸೆಂಟರ್ ಅಲ್ಲಿ. ಆದ್ರೆ ಇಂಥ ಸೇವಾ ಕಾರ್ಯಕ್ರಮಗಳು ಕೂಡ ನಡೀತಾ ಇದೆ. ಇವತ್ತು ಓದುವ ಮಕ್ಕಳಿಗೆ ಸ್ಕಾಲರ್ಶಿಪ್ ಬರ್ಬೇಕಾದ್ರೆ ನಾವು ಗೌರ್ಮೆಂಟ್ ಇಂದ ಬರ್ಬೇಕಾದ್ದು ಯಾವಾಗ ಬರ್ತದೋ ಗೊತ್ತಿಲ್ಲ. ಈ ವರ್ಷನೇ ಕೊಡ್ತಾರೋ ಮುಂದಿನ ವರ್ಷ ಕೊಡ್ತಾರೋ ಗೊತ್ತಿಲ್ಲ. ಆದ್ರೆ ಪ್ರತಿ ತಿಂಗಳು, ಪ್ರತಿ ವರ್ಷ ಅಲ್ಲ, ಪ್ರತಿ ತಿಂಗಳು ಡಿವೈಡ್ ಮಾಡಿ, ಈಗ ನಮ್ಮ ಅಂದ್ರೆ ಎಲ್ಲಾ ವಿದ್ಯಾರ್ಥಿಗಳಿಗೆ ಅಂದ್ರೆ ಎಲ್ಲರೂ ಇಲ್ಲ, ಆ ವಿದ್ಯಾರ್ಥಿಗಳು ನಮ್ಮ ಸಂಘದ ಸದಸ್ಯರಾಗಿರ್ತಕ್ಕಂಥ ಮಕ್ಕಳಿಗೆ ಅದು ವೃತ್ತಿಪರ ಶಿಕ್ಷಣ ಅಂತಂದ್ರೆ, ವೃತ್ತಿಪರ ಶಿಕ್ಷಣ ಅಂತಂದ್ರೆ ITI ಆಗ್ಬೋದು, BA ಆಗ್ಬೋದು, ಡಿಪ್ಲೊಮಾ ಆಗ್ಬೋದು, ಮೆಡಿಕಲ್ ಆಗ್ಬೋದು, ಅಥವಾ ಲಾ ಆಗ್ಬೋದು. ಈ ತರ ವೃತ್ತಿಪರ ಶಿಕ್ಷಣಗಳ ಏನ್ ಓದ್ತಾ ಇರ್ತಾರೆ ಆ ಮಕ್ಕಳಿಗೆ ಇವತ್ತು ಸ್ಕಾಲರ್ಶಿಪ್ ಕೊಡ್ತಾ ಇದ್ದಾರೆ. ಸರ್ಕಾರ ಕೂಡ ಕಿಂದು ಮುಂದೆ ನೋಡ್ಬೋದು. ಆದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರತಿ ತಿಂಗಳು ಅವ್ರಿಗೆ ಏನು ವರ್ಷಕ್ಕೆ ಏನು ಖರ್ಚು ಬರುತ್ತೆ ಅದನ್ನು ಡಿವೈಡ್ ಮಾಡಿ ಆ ಪ್ರತಿ ತಿಂಗಳು ಬರ್ತದೆ. ಅದೇ ರೀತಿಯಲ್ಲಿ ಮಾಸಾಸನ, ಇವತ್ತು ಸರ್ಕಾರದ ಮಾಸಾಸನಗಳು ಬೇಕಾದಷ್ಟು ಬರ್ತವೆ. ಅದು 3 ತಿಂಗಳಿಗೆ ಬರ್ತವೆ, 4 ತಿಂಗಳು ಬರ್ತದೆ, 2 ತಿಂಗಳು ಬರ್ತವೆ ಗೊತ್ತಿಲ್ಲ. ಆದ್ರೆ ಪ್ರತಿ ತಿಂಗಳು ಸೇವಾ ಪ್ರತಿನಿಧಿಗಳು ಮನೆಗೆ ಎತ್ಕೊಂಡು ಹೋಗಿ ಅವ್ರು ಕೊಟ್ಟು ಫೋಟೋ ತಗೊಳ್ತಾರೆ. ಅದೇ ರೀತಿಯಲ್ಲಿ ಯಾರು ನಿರ್ಗತಿಕರಿದ್ದಾರೆ, ಮನೆಯಲ್ಲಿ ಯಾರು ಇಲ್ಲ, ಹಿಂದಿಲ್ಲ ಮುಂದಿಲ್ಲ ಅಂತವ್ರಿಗೆ ಅಮ್ಮನವರ ವೀರೇಂದ್ರ ಹೆಗ್ಗಡೆ ಅವರ ಮಗಳಾದಂತಹ ಶ್ರದ್ಧಾಂಬ ಅವರು ವಿಶೇಷವಾಗಿ ಗಮನಿಸ್ತಕ್ಕಂಥ ವಿಚಾರ ಅಂತಂದ್ರೆ ವಾತ್ಸಲ್ಯ ಮನೆಯನ್ನ 1.5 ಲಕ್ಷದಲ್ಲಿ ಒಂದು ಮನೆ ಕಟ್ಟೋದು. ಆದ್ರೆ ಕಟ್ಟಕ್ ಕೂಡ ಅವರಿಗೆ ಹಿಂದಿರಲ್ಲ, ಸರ್ಕಾರ ಮನೆ ಹಾಕೋದು. ಆದ್ರೆ ಅವ್ರು ಇಲ್ಲಿ ಮೇಸ್ತ್ರಿ ಹಿಡಿಯಕ್ಕಾಗಲ್ಲ, ಕಟ್ಕೊಳಕ್ಕಾಗಲ್ಲ ಅಂತ ಅವ್ರನ್ನ ಗುರುತಿಸಿ ಇವತ್ತು 1.5 ಲಕ್ಷ ರೂಪಾಯಿನ ಮನೆ ಅವ್ರಿಗೆ ಅಲ್ಲೇ ಶೌಚಾಲಯ ಎಲ್ಲ ಇರ್ತಕ್ಕಂಥ ಮನೆ ಕಟ್ತಾರೆ. ಜೊತೆಗೆ ಪ್ರತಿ ತಿಂಗಳು ಅವ್ರಿಗೆ ಊಟಕ್ಕಾಗುವಂತ ಕಿಟ್ಟನ್ನು ಕೊಡ್ತಾರೆ. ಹೋಗಿ ಅವ್ರಿಗೆ ಏನು ಅಕ್ಕಿ, ಬೇಳೆ, ಎಣ್ಣೆ ಎಲ್ಲ ರೀತಿಯಲ್ಲಿ ಕೊಡ್ತಾರೆ. ಆ ಮನೆ ಅವತ್ತು ಗೃಹಪ್ರವೇಶದ ದಿವಸ ಗ್ಯಾಸ್ ಇಂದ ಹಿಡಿದು, ಸ್ಟವ್ ಇಂದ ಹಿಡಿದು ಎಲ್ಲ ರೀತಿಯಲ್ಲೂ ಕೊಡ್ತಾರೆ. ಇದೆಲ್ಲ ಕೂಡ ಸೇವಾ ನಾವು ತಿಳ್ಕೋಬೇಕು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಇವತ್ತು ಸರ್ಕಾರಕ್ಕಿಂತ ಪರ್ಯಾಯ ಸರ್ಕಾರ ಆಗಿದೆ. ಇವತ್ತು ಅಂತವ್ರನ್ನ ಗೌರವಿಸಿ ಇವತ್ತು ರಾಜ್ಯಸಭಾ ಮೆಂಬರ್ ಮಾಡಿರ್ತಕ್ಕಂಥದ್ದು ವಿಶೇಷವಾಗಿ ನಮ್ಗೆಲ್ರಿಗೂ ಕೂಡ ಖುಷಿ ತಂದಿದೆ. ಯಾಕೆ ಅಂತಂದ್ರೆ ಅಂತವ್ರು ಅಂತ ಮೇಲ್ಮನೆಯಲ್ಲಿ ಕೂತ್ಕೋಬೇಕು. ಅವರ ಉದ್ದೇಶ ಒಂದೇ, ಪ್ರಧಾನಮಂತ್ರಿಗಳು ಇದು ಬರೀ ಕರ್ನಾಟಕ ರಾಜ್ಯಕ್ಕೆ ಆಗಬಾರ್ದು, ಇದು ಇಡೀ ದೇಶಕ್ಕೆ ವಿಸ್ತಾರ ಆಗಬೇಕು. ಇಂಥ ಒಳ್ಳೆ ಕಾರ್ಯಕ್ರಮ ಎಲ್ಲ ದೇಶದಲ್ಲೇ ಕೂಡ ಹರಡಬೇಕು ಅಂತಕ್ಕಂಥ ಯೋಚನೆಯಿಂದ ಅಂತವನ್ನ ಗುರುತಿಸಿ ರಾಜ್ಯಸಭಾ ಮೆಂಬರ್ ಮಾಡಿದ್ದಾರೆ. ಇವತ್ತು ಅವರು ಮೊನ್ನೆ ಪಾರ್ಲಿಮೆಂಟ್ ಅಲ್ಲಿ ಮಾತಾಡಿದಾಗ ಹೇಳಿದ್ರು, ಸಮಾಜಕ್ಕೆ ಏನ್ ಕೊಡ್ಬೋದು, ಸಮಾಜದ ಮುಖಿಯಾಗಿ ಏನ್ ಮಾತಾಡ್ಬೇಕು, ಏನ್ ಸಮಾಜಕ್ಕೆ ಕೊಡ್ಬೋದು ಅಂತಕ್ಕಂಥ ಹೇಳಿದ್ದಾರೆ. ಇವತ್ತು ಕೆರೆಗಳ ಹೂಳೆತ್ತು ಕಾರ್ಯಕ್ರಮ,
ಯಾವ ಕಾರ್ಯಕ್ರಮ ಇಲ್ಲ ಹೇಳಿ. ಇವತ್ತು ಮಣ್ಣು ನಾವು ರೈತ ತಗೊಂಡು ಹೋಗ್ತೀವಿ ಅಂತಂದ್ರೆ ಅವ್ರು ತುಂಬಿಸ್ಕೊಡುವಂತ ಕೆಲಸ ಮಾಡ್ತಾರೆ. ಆ ರೀತಿಯಲ್ಲಿ ಇವತ್ತು ಸರಿಸುಮಾರು 60ರಿಂದ 65 ಸಾವಿರ ಜನ ಉದ್ಯೋಗ ಸಿಕ್ಕಿದೆ. 45 ಸಾವಿರ ಜನ ಇವತ್ತು ಉದ್ಯೋಗ ಸೃಷ್ಟಿಯಾಗಿದೆ. ಸರ್ಕಾರ 45 ಸಾವಿರ ಕಾಲ್ಫರ್ ಮಾಡಿದ್ರೆ, ಎಕ್ಸಾಮ್ ಮಾಡಿದ್ರೆ ಅದರಲ್ಲಿ ಗೋಲ್ಮಾಲ್ ಆಯ್ತು, ಇನ್ನೊಂದಾಯ್ತು ಅಂತ ಹೇಳಿ ಮುಂದಕ್ಕೆ ಹೋಗ್ತಾ ಇರುತ್ತೆ, ಯಾವುದೇ ಸರ್ಕಾರ ಇರ್ಬೋದು. ಆದ್ರೆ ಎಷ್ಟು ನೀಟಾಗಿ ಇವತ್ತು ಪ್ರತಿಯೊಬ್ಬರು ಕೂಡ 5 ಲಕ್ಷದಿಂದ 50,000ವರೆಗೂ ಸಂಬಳ ಪಡೆಯುವಂತವ್ರು ಇದ್ದಾರೆ. 5 ಲಕ್ಷ ಸಂಬಳ ಪಡೆಯೋರು ಕೂಡ ಇದ್ದಾರೆ ಅಲ್ಲಿ. ಆದ್ರೆ ಇವತ್ತು ಆ ಸೇವಾ ಕಾರ್ಯಕ್ಕೆ ನೀಡ್ತಾ ಇರತಕ್ಕಂತ ನಾವೆಲ್ಲರೂ ಕೂಡ ಆ ಅನ್ಎಂಪ್ಲಾಯ್ಸ್ 45 ಸಾವಿರ ಜನಕ್ಕೆ ಆ ಫ್ಯಾಮಿಲಿಗಳು ಅಂತಂದ್ರೆ ಆ ಕುಟುಂಬಗಳು ಇವತ್ತು ಶ್ರೀ ಕ್ಷೇತ್ರ ಧರ್ಮಸ್ಥಳವನ್ನು ನೆನ್ಕೊಂಡು ಬರ್ತಾ ಇದೆ. ನಾವೆಲ್ಲ ಕೂಡ ಇದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಕೈಯಲ್ಲಾದಂತಹ ಸಹಾಯ ಮಾಡಿ ಇನ್ನೊಬ್ರಿಗೆ ಸಹಕಾರ ನೀಡೋದನ್ನು ಕಲಿಬೇಕು ಅಂತಕ್ಕಂಥ ಮಾತನ್ನು ಹೇಳ್ತಾ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಎಲ್ಲರೂ ಕೂಡ ಭೇಟಿ ನೀಡೋಣ. ಎಲ್ಲರೂ ಕೂಡ ಜಬಿ ಹೇಳಿದ್ರು, ನಾನು ಕೂಡ ಬಟ್ಟೆ ತೆಗೆದು ಹೋಗಿದ್ದೆ, ನನಗೆ ಬಹಳ ಖುಷಿ ಆಯ್ತು. ಒಬ್ಬರಿಗೆ ದರ್ಶನಕ್ಕೋಸ್ಕರ ನಾವು 5 ಕಿಲೋಮೀಟರ್ ಹಿಂದೆ ಬಂದ್ವಿ ಅಂತ. ನಿಜವಾಗೂ ಕೂಡ ಶ್ರೀ ಕ್ಷೇತ್ರ ಧರ್ಮಸ್ಥಳ ವೀರೇಂದ್ರ ಹೆಗ್ಗಡೆ ಅವರು ಜಾತಿ ಇಲ್ಲ, ಧರ್ಮ ಇಲ್ಲ, ಸರ್ವ ಧರ್ಮರಿಗೂ ಕೂಡ ಸರ್ವ ಧರ್ಮರ ಕಾರ್ಯಕ್ರಮ ಮಾಡ್ತಾರೆ. ವರ್ಷಕ್ಕೊಂದ್ಸತಿ ಎಲ್ಲಾ ಧರ್ಮದವರು ಬರ್ತಾರೆ ಅಲ್ಲಿ. ಬೌದ್ಧರು ಇರ್ಬೋದು, ಮುಸ್ಲಿಮರು ಇರ್ಬೋದು, ಹಿಂದೂಗಳು ಇರ್ಬೋದು, ಅಥವಾ ಕ್ರಿಶ್ಚಿಯನ್ ಇರ್ಬೋದು, ಸರ್ವ ಧರ್ಮದ ಕಾರ್ಯಕ್ರಮ ಮಾಡ್ತಾರೆ. ಸಮ್ಮೇಳನ ಎಷ್ಟು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತಂದ್ರೆ ನಾವೆಲ್ಲರೂ ಕೂಡ ಭಾಗವಹಿಸ್ಬೇಕಂತ ಕಾರ್ಯಕ್ರಮಗಳಲ್ಲಿ. ಅದರಿಂದ ನಾವೆಲ್ಲರೂ ಕೂಡ ಶ್ರೀ ಕ್ಷೇತ್ರದ ಧರ್ಮಸ್ಥಳಕ್ಕೆ ಋಣಿಯಾಗಿರೋಣ ಅಂತ ಹೇಳ್ತಾ ಈ ಕಾರ್ಯಕ್ರಮದಲ್ಲಿ ಇವತ್ತು ಇನ್ನೂ ಒಂದಷ್ಟು ಜನ ಬರ್ಬೇಕಾಯ್ತು, ಬಂದಿದ್ದಾರೆ. ಮೇಡಮ್ ಅವರು ಎಲ್ಲರೂ ಕೂಡ ಈಗ ಹೇಳಿದಾರೆ. ನಮ್ಮ ಮಂಜು ಕೂಡ ಹೇಳಿದ್ರು, ವಿಶ್ವನಾಥ್ ಹೇಳಿದ್ರೆ ಏನ್ ಮಾಡ್ತೀವಿ ಅಂತ. ನಾನು ಹೇಳಿದ್ದೀನಿ, ಏನ್ ತಮಾಷೆಗೆ ಹೇಳಿದ್ದು ಅಥವಾ ಇನ್ನೊಬ್ಬನ ಉರ್ದುಂಸಕ್ಕೆ ಹೇಳಿರೋದಲ್ಲ. ನಾನು ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಾನು ಭಾಗವಹಿಸ್ತೇನೆ. ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಾನು ಅದೇ ಮಾತು ಹೇಳ್ತೀನಿ, ಏನ್ ಶಾರ್ಟ್ ಆಗಿ ಕೊಡ್ತೀನಿ ಅಂತ ಕೊಟ್ಟಿದ್ದೀನಿ, ಕೊಡ್ತೀನಿ. ಯಾಕಂತಂದ್ರೆ ನಾನು ಒಂದು ಮಾತಾಡಕ್ಕೆ ಇಚ್ಛೆ ಪಡ್ತೀನಿ. ಈಗ ಅಶೋಕ್ ಅವರು ಈ ಮಧ್ಯವರ್ಜನ ಶಿಬಿರದ ಅಧ್ಯಕ್ಷರಾಗಿದ್ದಾರೆ. ನಾನು ಮೇಡಮ್ ಅವರು ವೀರಭದ್ರ ನಗರದಲ್ಲಿ ಮಾಡಿದಾಗ ನಮ್ಮ ಯೋಜನಾಧಿಕಾರಿಗಳು ನಮ್ಮ ಸಂಜಾ ಮೇಡಮ್ ಅವರಿದ್ರು. ಅವಾಗ ನನಗೆ ಗೊತ್ತಿರಲಿಲ್ಲ, ಹಿಂಗೆ ಕರೆದ್ರು ಬಂದೆ. ನನ್ನನ್ನು ಅಧ್ಯಕ್ಷರಾಗಿ ಅವತ್ತು ಘೋಷಣೆ ಮಾಡಿದ್ರು. ಆಮೇಲೆ ಜನತಾ ವೇದಿಕೆ ಸದಸ್ಯರಾದೆ. ನಿಜವಾಗ್ಲೂ ಕೂಡ ಈ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ನಾನು ಅನೇಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿದ್ದೀನಿ. ನಾನು PUCಗೆ ಒಂದು ಪ್ರೈವೇಟ್ ಸ್ಕೂಲ್ ಮಾಡಿದೆ, ಒಂದು ಮಲ್ಲಾಯಕನಹಳ್ಳಿಯಲ್ಲಿ. ಅದು 10 ವರ್ಷ ಆ ಟೈಮಲ್ಲಿ 10 ವರ್ಷ ಸ್ಕೂಲ್ ನಡೆಸಕ್ಕಾಗ್ಲಿಲ್ಲ. ಕಾರಣ ಏನಂತಂದ್ರೆ ಈಗಿರ್ತಕ್ಕಂಥ ವ್ಯಾಮೋಹ ಪ್ರೈವೇಟ್ ಸ್ಕೂಲ್ ಮೇಲೆ ಅವಾಗ ಇರಲಿಲ್ಲ. 15 ರೂಪಾಯಿ ಫೀಸು, ಆ 15 ರೂಪಾಯಿ ಕೂಡ ಕಟ್ಟಕ್ಕೆ ಆಗ್ತಾ ಇರಲಿಲ್ಲ. 350 ರೂಪಾಯಿಂದ 500 ರೂಪಾಯಿ ಸಂಬಳಕ್ಕೆ ಬರ್ತಾ ಇದ್ರು. ಪಾಪ ಏನು ಗೈಡ್ ಆಗತ್ತೆ, ಮತ್ತೆ ನಮ್ಗೆ ಪರ್ಮನೆಂಟ್ ಆಗತ್ತೆ, ನಮ್ಗೆ ಜಾಬ್ ಸಿಗತ್ತೆ ಅಂತ. ನಮ್ಗೇನು ಆಸೆ ಅಂದ್ರೆ ಒಂದು 10 ಜನಕ್ಕೆ ಓದಿರ್ತಕ್ಕಂಥವ್ರು ಕೆಲಸ ಕೊಡ್ಬೋದು ನಮ್ಮೂರಲ್ಲಿ ಇರ್ತಕ್ಕಂಥವ್ರು. ಯಾಕಂತಂದ್ರೆ ನಾವು 8ಕ್ಕೆ ಬರ್ಬೇಕಾದ್ರೆ ಟಾಪ್ ಮೇಲೆ ಹತ್ತು ಹೋಗ್ತಾ ಇದ್ರು ಬಸ್ಸಿಂದ. ಇಲ್ಲಿಂದ ಮಕ್ಕಳು ಬರ್ಬೇಕಾದ್ರೆ ಕಷ್ಟ ಆಗತ್ತೆ, ನಮ್ಮೂರಲ್ಲೇ ಇರಬೇಕು ಶಾಲೆ ಅಂತಕ್ಕಂಥ ಯೋಚನೆ ಮಾಡಿದೆ. ಆ ರೀತಿಯಲ್ಲಿ ನಾವು ಏನಂತಂದ್ರೆ ಸಮಾಜದಲ್ಲಿ ಅನೇಕ ಕೆಲಸಗಳು ಮಾಡ್ಕೊಂಡ್ ಬಂದಿದ್ದೀನಿ. ಆದ್ರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಜನಜಾಗೃತಿ ವೇದಿಕೆಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ನಮ್ಗೆ ಬಹಳ ಖುಷಿ ತಂದಿದೆ, ನಮ್ಗೆ ಬಹಳ ಖುಷಿ ಇದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ನನ್ನ 2 ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.